ಸಿಎಲ್ಪಿ ಸಭೆಗೂ ಮುನ್ನವೇ ಲೋಕಭವನಕ್ಕೆ ಡಿಕೆ ಶಿವಕುಮಾರ್ ಅವರು ಹೋಗಿದ್ದಾರೆ. ಇವತ್ತು ಮಧ್ಯಾಹ್ನ ಗವರ್ನರ್ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರು. ಸಂಜೆ ಅನುಪಸ್ಥಿತಿ ಹಿನ್ನೆಲೆ ಡಿಕೆ ಶಿವಕುಮಾರ್ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ಲೋಕಭವನಕ್ಕೆ ಆಗಮಿಸಿ ರಾಜ್ಯಪಾಲರಿಗೆ ಡಿಕೆ ಶಿವಕುಮಾರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಎಲ್ಪಿ ಸಭೆಗೂ ಮೊದಲೇ ಗವರ್ನರ್ ಭೇಟಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ನೆಕ್ಸ್ಟ್ ಸಿಎಂ ಡಿಕೆ ಶಿವಕುಮಾರ್ಗೆ ಸಹೋದರ ಡಿಕೆ ಸುರೇಶ್ ಸಾಥ್ ಕೊಟ್ಟಿದ್ದಾರೆ. ಸಿಎಲ್ಪಿ ಸಭೆಗೂ ಮುನ್ನವೇ ಲೋಕಭವನಕ್ಕೆ ಡಿಕೆ ಶಿವಕುಮಾರ್ ಅವರು ಎಂಟ್ರಿಯನ್ನ ಕೊಟ್ಟು ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ಯಾಕಂದ್ರೆ ಮಧ್ಯಾಹ್ನದ ಮೇಲೆ ರಾಜ್ಯಪಾಲರು ಧರ್ಮಸ್ಥಳಕ್ಕೆ ಹೋಗ್ತಾರೆ ಸಂಜೆ ಅನುಪಸ್ಥಿತಿ ಹಿನ್ನೆಲೆ. ಹಾಗಾಗಿ ಅನೌಪಚಾರಿಕ ಮಾತುಕತೆಯನ್ನು ಮಾಡಿಕೊಂಡು ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರು ಬರೋಣ ಅಂತ ಹೇಳಿ ಹೋಗಿ, ಈಗ ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರು ಈಗ ಮುಂದಿನ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಂಜೆ 4 ಗಂಟೆಗೆ ಸಭೆ ಇದೆ, ಶಾಸಕಾಂಗ ಸಭೆ ಇದೆ. ಆ ಸಭೆಗೂ ಮುನ್ನವೇ ರಾಜ್ಯಪಾಲರನ್ನ ಭೇಟಿ ಮಾಡಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಲೋಕಭವನಕ್ಕೆ ಆಗಮಿಸಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್. ಪ್ರಮಾಣ ವಚನ ದಿನಾಂಕ, ರಾಜ್ಯಪಾಲರ ಲಭ್ಯತೆ ಬಗ್ಗೆ ಮಾತನಾಡೋದಕ್ಕೆ, ಪ್ರಮಾಣ ವಚನಕ್ಕೆ ತಾತ್ಕಾಲಿಕ ವೇಳಾಪಟ್ಟಿ ಬಗ್ಗೆ ಪ್ರಸ್ತಾಪವನ್ನ ಮಾಡುವ ನಿಟ್ಟಿನಲ್ಲಿ ಭೇಟಿ ಮಾಡಿದ್ದಾರೆ. ತಮ್ಮ ಲಭ್ಯತೆ ಬಗ್ಗೆ ತಿಳಿಸಿದ್ದಾರೆ ರಾಜ್ಯಪಾಲರಾಗಿರುವಂತಹ ಥಾವರ್ ಚಂದ್ ಗೆಹ್ಲೋಟ್. ಚರ್ಚೆಯ ಬಳಿಕ ಪ್ರಮಾಣ ವಚನದ ದಿನಾಂಕ ಘೋಷಣೆ ಆಗುತ್ತೆ. ಬಹುತೇಕ ಜೂನ್ 3ನೇ ತಾರೀಕು ಬುಧವಾರ ಡಿ ಕೆ ಶಿವಕುಮಾರ್ ಪಟ್ಟಾಭಿಷೇಕ ಫಿಕ್ಸ್ ಆಗಿದೆ. ಪ್ರಮಾಣ ವಚನ ದಿನಾಂಕ, ರಾಜ್ಯಪಾಲರ ಲಭ್ಯತೆ ಬಗ್ಗೆ ಮಾತನಾಡೋದಕ್ಕೆ ಹೋಗಿರೋದು. ಇಂಥ ದಿನಾಂಕವನ್ನು ನಾವು ನಿಗದಿ ಮಾಡಿದ್ದೀವಿ, ನೀವು ಆ ದಿನದಂದು ಯಾವುದೇ ಕಾರ್ಯಕ್ರಮವನ್ನು ಇಟ್ಕೊಳ್ಬೇಡಿ, ನೀವು ಬಂದು ಪ್ರಮಾಣ ವಚನವನ್ನು ಬೋಧಿಸಬೇಕು ಅಂತ ಹೇಳೋದಕ್ಕೆ ಮುಂಚೆನೇ ಭೇಟಿ ಕೊಟ್ಟು ರಾಜ್ಯಪಾಲರ ಜೊತೆ ಮಾತನಾಡಿ, ಇಂಥ ದಿನ ನೀವು ಬರಬೇಕು, ಇಂಥ ದಿನ ಯಾವುದೇ ಕಾರ್ಯಕ್ರಮಗಳಿಗೆ ಹೋಗಬೇಡಿ, ನೀವು ಅನುಮತಿ ಮಾಡಿಕೊಡ್ಬೇಕು, ಪ್ರಮಾಣ ವಚನವನ್ನು ಬೋಧಿಸಬೇಕಾವತ್ತು ನೀವು ಅಂತ ಹೇಳಿ ದಿನಾಂಕವನ್ನು ಇವರೇ ನಿಗದಿ ಮಾಡಿಕೊಂಡು ಹೋಗಿರೋದು. ಡಿ ಕೆ ಶಿವಕುಮಾರ್ಗೆ ಸಹೋದರ ಕೂಡ ಸಾಥ್ ಕೊಟ್ಟಿದ್ದಾರೆ. ಯಾಕಂದರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಸ್ವಾಮೀಜಿಗಳ ಮಾತಿನಂತೆ ಯಾವ ಸಂದರ್ಭದಲ್ಲಿ ಪದಗ್ರಹಣ ಮಾಡಬೇಕು, ಯಾವ ಸಂದರ್ಭ, ಇದು ಈ ಎಲ್ಲವನ್ನೂ ಕೂಡ ನೋಡ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಬುಧವಾರ ಫಿಕ್ಸ್ ಆಗಿದೆ ಡೇಟು. ಹಾಗಾಗಿ ಅವತ್ತು ರಾಜ್ಯಪಾಲರ ಅವತ್ತು ವಿಚಾರಿಸ್ಕೊಂಡು ಎಲ್ಲವನ್ನೂ ಕೂಡ ಪಡ್ಕೊಳ್ಳುವಂಥ ಮಾಹಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗಿರೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರು ಶಾಸಕಾಂಗ ಪಕ್ಷದ ಸಭೆಗೂ ಮುನ್ನವೇ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗಿರಬಹುದು, ಏನು ಚರ್ಚೆ ಆಗಿರಬಹುದು ಹಾಗಾದ್ರೆ ಅನ್ನೋದಾದ್ರೆ ಅಪ್ಡೇಟ್ಸ್ ಕೊಡೋದಾದ್ರೆ ವೆಂಕಟೇಶ್. ಶಿವಕುಮಾರ್, ಇವತ್ತು ಸಿಎಲ್ಪಿ ಮೀಟಿಂಗ್ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಒಂದು ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡಲಾಗುತ್ತೆ. ಈ ಪ್ರಕ್ರಿಯೆಗೆ ಕೂಡ ಏನು ರಾಜ್ಯಪಾಲರನ್ನ ಭೇಟಿ ಮಾಡಿ ಆ ವಿಚಾರವನ್ನ ತಿಳಿಸಬೇಕಾಗುತ್ತೆ. ಆದ್ರೆ ಇವತ್ತು ಅವರು ಅಲಭ್ಯ ಇರುವಂತಹ ಕಾರಣ, ಅಂದ್ರೆ ಸಂಜೆ ಅವರು ಹೊರಗಡೆ ಹೋಗ್ತಾ ಇರುವಂತಹ ಕಾರಣ ಅವರು ಮಧ್ಯಾಹ್ನ ಸಿಗೋದಿಲ್ಲ ಅನ್ನೋದಕ್ಕೆ, ಹಾಗಾಗಿ ಈಗ ಬಂದು ಅವರನ್ನ ಭೇಟಿ ಮಾಡಿ ಔಪಚಾರಿಕವಾಗಿ ಒಂದು ಮಾತುಕತೆಯನ್ನು ನಡೆಸ್ತಾರೆ ಮತ್ತು ಸರ್ಕಾರ ರಚನೆಗೆ ದಿನಾಂಕವನ್ನ ನಿಗದಿ ಮಾಡಿ ಈ ಒಂದು ದಿನಾಂಕದಂದು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಕೂಡ ಕೇಳಿದ್ದಾರೆ. ಜೊತೆಗೆ ಆ ಒಂದು ದಿನಾಂಕದಲ್ಲಿ ಅವರ ಲಭ್ಯತೆಯನ್ನು ಕೂಡ ತಿಳಿಸ್ಕೊಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ಸಹೋದರ ಮಾಜಿ ಸಂಸದಾಗಿರುವಂತಹ ಡಿ ಕೆ ಸುರೇಶ್ ಅವರ ಜೊತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ. ದೆಹಲಿಯಿಂದ ವಾಪಸ್ ಆದ ನಂತರ ಈಗಾಗಲೇ ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದರಿರುವಂತಹದ್ದು. ಈಗ ಸಿಎಲ್ಪಿ ಮೀಟಿಂಗ್ ನಲ್ಲಿ ಒಮ್ಮತದಿಂದಾಗಿ ಮುಂದಿನ ಮುಖ್ಯಮಂತ್ರಿಗಳು ಯಾರು ಅನ್ನೋದನ್ನ ಅಧಿಕೃತವಾಗಿ ಒಂದು ಡಿಸೈಡ್ ಮಾಡಲಾಗುತ್ತೆ. ಅದಾದ ಬಳಿಕ ಕೂಡ ದಿನಾಂಕವನ್ನ ನಿಗದಿ ಮಾಡಿ ಆನಂತರ ಒಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ಆಗುತ್ತೆ. ಆ ಒಂದು ಕಾರ್ಯಕ್ರಮದಕ್ಕೂ ಕೂಡ ಹೆಚ್ಚಿನ ಒಂದು ಬಿಗಿ ಬದ್ಧತೆಯನ್ನು ಕೈಗೊಳ್ಳಬೇಕು. ಯಾವುದೇ ನಿಟ್ಟಿನ ಒಂದು ಕಾಲ್ತುಳಿತ ಅಂತ ದುರಂತಗಳು ಆಗದೇ ಇರುವಂತಹ ನಿಟ್ಟಿನಲ್ಲಿ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ಈಗಾಗಲೇ ಪೊಲೀಸ್ ಇಲಾಖೆಗೂ ಕೂಡ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ಕೊಟ್ಟಿರುವಂತಹ ಸದ್ಯ ಈಗ ರಾಜ್ಯಪಾಲರನ್ನ ಭೇಟಿ ಮಾಡಿ ವಾಪಸ್ ಹೋಗ್ತಾ ಇರುವಂತದ್ದು. ಇದಾದ ಬಳಿಕ ಕೂಡ ಸಂಜೆ ನಡೆಯುವಂತಹ ಒಂದು ಸಿಎಲ್ಪಿ ಮೀಟಿಂಗ್ ನಲ್ಲಿ ಈ ಒಂದು ಕಾರ್ಯಕ್ರಮಗಳು ಏನೆಲ್ಲ ಆಗುತ್ತೆ ಅನ್ನೋಂಥದ್ದು ಕೂಡ ಗೊತ್ತಾಗುತ್ತೆ. ಅಂದ್ರೆ ಸಂಜೆ ಇವರು ರಾಜ್ಯಪಾಲರು ಏನಿದ್ದಾರೆ ಅವರು ಲಭ್ಯತೆ ಇಲ್ಲ ಅಂತ ಹೇಳಿದ್ರೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಸಿಎಲ್ಪಿ ಮೀಟಿಂಗ್ ತದನಂತರ ಅವ್ರನ್ನ ಭೇಟಿ ಮಾಡಬೇಕಾಗುತ್ತೆ. ಆದ್ರೆ ಅವರು ಇಲ್ಲದೆ ಇರಂತಹ ಕಾರಣ ಆಗಿ ಇವತ್ತು ಈಗಲೇ ಬಂದು ಅವರನ್ನ ಭೇಟಿ ಮಾಡಿ ಹೋಗಿರುವಂತಹದ್ದು. ನಾಳೆ ಮಧ್ಯಾಹ್ನದವರೆಗೂ ಕೂಡ ಅವರ
ಅವರ ಒಂದು ಇರೋದಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯ ಅವರು ಭೇಟಿ ಮಾಡಿ ಈಗ ವಾಪಸ್ ತೆರಳಿರುವಂತಹದ್ದು ಶಿವಕುಮಾರ್. ಈಗಾಗಲೇ ನೋಡ್ತಾ ಇದ್ದೀವಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರೀಗ ಪಟ್ಟಾಭಿಷೇಕಕ್ಕೆ ಕೊನೆಗೂ ಕೂಡ ಸಜ್ಜಾಗಿರುವಂಥದ್ದು, ಮುಹೂರ್ತ ಕೂಡ ನಿಗದಿಯಾಗಿದೆ. ಇನ್ನು 3ನೇ ತಾರೀಕು ಬುಧವಾರ ಸಿಎಂ ಆಗಿ ಪ್ರಮಾಣ ವಚನ ಕೂಡ ಸ್ವೀಕಾರವನ್ನ ಮಾಡ್ತಾ ಇದ್ದಾರೆ. ಈಗ ತಾನೇ ರಾಜ್ಯಪಾಲರನ್ನ ಭೇಟಿ ಮಾಡಿ ಒಂದಷ್ಟು ಚರ್ಚೆ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ರಾಜಗುರು ಅಜ್ಜಯ್ಯನ ಸಲಹೆ ಮೇರೆಗೆ ಜೂನ್ 3ನೇ ತಾರೀಕಿಗೆ ಪದಗ್ರಹಣ ಇದೆ. ಡಿಕೆಶಿಗೆ ಹಲವು ಮುಹೂರ್ತಗಳನ್ನ ಕೊಟ್ಟಿದ್ದಾರೆ ರಾಜಗುರು ಅಜ್ಜಯ್ಯ. ಅಂತಿಮವಾಗಿ ಜೂನ್ 3ರ ಬುಧವಾರ ಪದಗ್ರಹಣಕ್ಕೆ ಡಿಕೆಶಿ ನಿರ್ಧಾರವನ್ನ ಮಾಡಿರೋದು. ಭಾನುವಾರ ಸೋಮವಾರ ಬದಲಿಗೆ ಬುಧವಾರವೇ ಡಿಕೆ ಪದಗ್ರಹಣ ಆಗುತ್ತೆ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೂ ಕೂಡ ಮುಹೂರ್ತ ನಿಗದಿ ಆಗೋಯ್ತು ಫೈನಲ್ ಆಗಿ. ಜೂನ್ 3ನೇ ತಾರೀಕು ಬುಧವಾರ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ರಾಜ್ಗುರು ಅಜ್ಜಯ್ಯ ಅವರು ಕೊಟ್ಟಿರುವಂತಹ ಸಲಹೆ ಮೇರೆಗೆ ಯಾವ ದಿನಾಂಕ ಸರಿಯಾಗಿದೆ, ಯಾವ ದಿನ ಸ್ವೀಕಾರ ಮಾಡಿದ್ರೆ ಸರಿಯಾಗಿರುತ್ತೆ, ಈ ಲೆಕ್ಕಾಚಾರದಲ್ಲಿ ಬುಧವಾರ 3ನೇ ತಾರೀಕು ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ.